ಅಭೂತಪೂರ್ವವಾದಂಥ ಗಳಿಗೆ ಇದು, ಅಮೃತ ಗಳಿಗೆ ಇದು. ಯಾಕಂದರೆ ಅಮೃತ ಮಹೋತ್ಸವ ಆಚರಿಸ್ತಿರುವಂಥ ಸಂದರ್ಭದಲ್ಲಿ ಧ್ವಜಾರೋಹಣ ಮಾಡಿ ಮುಖ್ಯಮಂತ್ರಿಗಳು ಕೂಡ ಸಾಕಷ್ಟು ಸಂಗತಿಗಳನ್ನು ಮಾತಾಡಿದ್ದಾರೆ. ಅದರಲ್ಲೂ ಯೋಧರ ಕುಟುಂಬದ ಜೊತೆಗೆ ನಾವಿದ್ದೀವಿ ಎನ್ನುವಂಥ ಸಂದೇಶವನ್ನು ರವಾನಿಸಿದ್ದಾರೆ. ಹುತಾತ್ಮ ಯೋಧರಿಗೆ 25 ಲಕ್ಷ ರೂಪಾಯಿ ಪರಿಹಾರ, ಮತ್ತು ಅವರ ಮನೆಯಲ್ಲಿ ಒಬ್ಬರಿಗೆ ಸರ್ಕಾರಿ ಕೆಲಸ. ನಾವು ಉದ್ಯೋಗವನ್ನು ಕೊಡ್ತೇವೆ, ಪರಿಹಾರವನ್ನು ಕೊಡ್ತೇವೆ, ಈ ಮುಖಾಂತರ ನಮ್ಮನ್ನು ರಕ್ಷಿಸಿದಂಥ ನಿಮ್ಮನ್ನು ನಾವು ರಕ್ಷಣೆ ಮಾಡ್ತೀವಿ ಕುಟುಂಬವನ್ನು ಅನ್ನುವಂಥ ಸಂದೇಶ. ನೋಡಿ, ಇದನ್ನು ಕೇಳಿದಂಥ ಸಂದರ್ಭದಲ್ಲಿ ನಿಜಕ್ಕೂ ಸೈನಿಕರಿಗೆ ನಾವೇನು ಕೊಡ್ತೀವಿ ಹೇಳಿ? ಸ್ವತಂತ್ರ ಅಮೃತ ಮಹೋತ್ಸವ ಸಂದರ್ಭದಲ್ಲಿ ನಮ್ಮ ಸೈನಿಕರಿಗೆ ಯಾರು ಯುದ್ಧದಲ್ಲಿ ಮಡಿತಾರೆ ಅವರಿಗೆ ನೇರವಾಗಿ ಯಾವುದೇ ಪ್ರಶ್ನೆಗಳನ್ನು ಕೇಳದೆ ಅವರ ಮಕ್ಕಳಿಗೆ ನೌಕರಿ ಕೊಡುವಂಥ ಒಂದು ನಿರ್ಣಯವನ್ನು ಮಾಡಿದ್ದೇವೆ. ಈಗ ಹಲವಾರು ಸಮಸ್ಯೆಗಳೆಲ್ಲವನ್ನು ನಿವಾರಣೆ ಮಾಡಿ ನೇರವಾಗಿ ಅವರ ಮನೆ ಬಾಗಿಲಿಗೆ ನೌಕರಿಯ ಆದೇಶವನ್ನು ಕೊಡ್ತೇವೆ. ಹಂದಿ ಸಾಕಣೆ ಮಾಡೋದು ಅತ್ಯಂತ ಲಾಭದಾಯಕ. ಇವ್ರು ನೋಡಿ, 1000 ಹಂದಿ ಸಾಕಿ ವರ್ಷಕ್ಕೆ ಕೋಟಿ ರೂಪಾಯಿ ಲಾಭ ಮಾಡ್ತಾರೆ. ನೀವು ಮಾಡಬೇಕಾ? ಅವರಿಂದ ಕಲಿಬೇಕಾ? ಫ್ರೀಡಮ್ ಆ್ಯಪ್ ಈಗಲೇ ಡೌನ್ಲೋಡ್ ಮಾಡಿ. 25 ಲಕ್ಷ ರೂಪಾಯಿ. The Ramaneshri contingent is followed by the contingent from the Samarthanam Trust in a few moments from now. Ramaneshri contingent led by Jitendra, Samarthanam Trust led by Manjunath. Yes. ಪ್ರತಿ ಬಾರಿಯೂ ಈ ವಿಶೇಷ ತಂಡಗಳು ಅತ್ಯಂತ ಶ್ರದ್ಧೆಯಿಂದ ಈ ಪರೇಡ್ನಲ್ಲಿ ಭಾಗವಹಿಸುತ್ತವೆ. ಇನ್ನು ಹಂದಿ ಸಾಕಣೆ ಮಾಡೋದು ಅತ್ಯಂತ ಲಾಭದಾಯಕ. ಇವ್ರು ನೋಡಿ, 1000 ಹಂದಿ ಸಾಕಿ ವರ್ಷಕ್ಕೆ ಕೋಟಿ ರೂಪಾಯಿ ಲಾಭ ಮಾಡ್ತಾರೆ. ನೀವು ಮಾಡಬೇಕಾ? ಅವರಿಂದ ಕಲಿಬೇಕಾ? ಫ್ರೀಡಮ್ ಆ್ಯಪ್ ಈಗಲೇ ಡೌನ್ಲೋಡ್ ಮಾಡಿ.